ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಎಷ್ಟಂತಾರೆ ಅಟ್ಲೀಸ್ಟ್ ಈ ತರ ಸಂಬಂಧಗಳು ಏನೋ ದಾರಿ ತಪ್ತಾ ಇದೆ, ನಮ್ಮನ್ನ ನಾವು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಇನ್ನೆಲ್ಲೋ ಮನಸ್ಸು ವಾಲ್ತಾ ಇದೆ ಅಂದಾಗ್ಲೇ ಅಟ್ಲೀಸ್ಟ್ ಇಂಥದ್ದೊಂದು ಮೂವ್ ಅನ್ನಾರು ಮಾಡ್ಬೋದು, ಅದನ್ನು ಮಾಡ್ತಾ ಇಲ್ವಲ್ಲ ಅಂತ. ಅವಕಾಶಗಳಿದೆ ಈಗ ಕೌನ್ಸಿಲಿಂಗ್ ಅಲ್ಲಿ, ಬೇರೆ ಬೇರೆ ಆಪ್ಷನ್ಗಳಿದೆ ಅಂತ. ಬಟ್ ಯಾಕಂದ್ರೆ ಮೊರೆ ಹೋಗ್ತಿಲ್ಲ ಅಂತ, ಅದು ಕೂಡ ಬೇಡ ಅನ್ನೋ ತರ. ನೋಡಿ ಮ್ಯಾಮ್, ಈಗ ಈ ವಾಯ್ಡ್ ಅನ್ನೋದು ಹೆಂಗ್ ತುಂಬ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಚಿಕ್ಕ ವಯಸ್ಸಿಂದನೇ, ಈಗ ನಾನು ಅವ್ರಿಗೆ ಹೇಳ್ತಾ ಇದ್ದೆ ಚೈಲ್ಡ್ಹುಡ್ ಟ್ರಾಮಾಸ್ ಅಂತ, ಚಿಕ್ಕ ವಯಸ್ಸಿಂದನೇ ತನಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನೀವು ನ್ಯೂಸ್ ರೀಡರ್, ನಿಮಗೆ ನ್ಯೂಸ್ ಇಲ್ಲಿ ಮಾತಾಡೋದೆಲ್ಲ ಇಷ್ಟ. ಈಗ ಯಾರೋ ನಿಮ್ಗೆ ಬಂದ್ಬಿಟ್ಟು ನೀವು ಏರೋಪ್ಲೇನ್ ಓಡಿಸಿ ಅಂದ್ರೆ ನೀವು ಅದನ್ನ ಎಂಜಾಯ್ ಮಾಡ್ತೀರಾ? ಖಂಡಿತ ಇಲ್ಲ. ಈಗ ಎಲ್ಲ ಕಡೆ ಹಂಗೆ ಇಷ್ಟವಿಲ್ಲದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಬೀಸ್ ಯಾಕೆ ಬೇಕು ಅಂತ ನಾವು ಫೋರ್ಸ್ ಮಾಡ್ತೀವಿ ಎಲ್ಲ ಕಡೆನೂ. ನೋಡಿ, ಹಾಬೀಸ್ ಏನು ಕೇಳ್ತೀವಿ, ಯಾಕೆ ಅಂದ್ರೆ ಅಲ್ಲಿ ಏನು ಇಂಟ್ರೆಸ್ಟ್ ಇದೆ ಅಂತ ಹೇಳಿ. ಈಗ ನಾನು ಮನೋವೈದ್ಯ, ನಂಗೆ ಮನಸ್ಸಿನ ವಿಚಾರ ಮಾತ್ರ ನನಗಿಷ್ಟ. ನನ್ನನ್ನು ಕರ್ಕೊಂಡೋಗಿ ಪೊಲಿಟಿಕ್ಸಿಗೆ ನಿಲ್ಸಿದ್ರೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಐ ಡೋಂಟ್ ಲೈಕ್ ಇಟ್. ನಾನು ಅಲ್ಲಿ ಹೋದರೆ ಯಾವುದೋ ದುಡ್ಡಿಗೋ ಸ್ಟೇಟಸ್ಗೋ ಪವರ್ಗೋ ಅಲ್ಲಿಗೆ ಹೋದರೆ ಅಲ್ಲಿ ನನ್ನ ಲೈಫ್ ಹಾಳಾಗುತ್ತೆ. ಹಾಗೆ ಈ ಮಕ್ಕಳಿಗೆ ಅವರಿಗೆ ಒಬ್ಬರಿಗೆ ಚಿತ್ರಕಲೆಯಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಸಿಂಗಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅವ್ರನ್ನ ಕರ್ಕೊಂಡೋಗಿ ಇಂಜಿನಿಯರು ಡಾಕ್ಟರ್ ಮಾಡಿ ಕೂರಿಸ್ತಾರೆ. ಅಲ್ಲಿ ವಾಯ್ಡ್. ಇಲ್ಲಿ ಕೆಲಸದಲ್ಲಿ ನೆಮ್ಮದಿ ಇಲ್ಲ, ಮನೆಗೆ ಹೋದರೆ ದುಡ್ಡಿದೆ, ಸ್ಟೇಟಸ್ ಇದೆ, ಪವರ್ ಇದೆ, ಎಲ್ಲ ಇದೆ. ಒಳಗಿನ ವಾಯ್ಡ್ ಯಾರು ತುಂಬ್ತಾ ಇದ್ದಾರೆ? ಯಾವುದರಲ್ಲಿ ನಾವು ಇಂಟ್ರೆಸ್ಟ್ ಕೊಟ್ಟು ನಮಗೆ ಯಾವುದು ಇಂಟ್ರೆಸ್ಟ್ ಇದೆ ಅದರಲ್ಲಿ ನಾವು ತೊಡಗಬೇಕು. ಅದನ್ನೇ ನಾನು ಯಾರು ಅಂತ ಹೇಳೋದು. ಸೊ ಅದನ್ನು ಹಿಂದಿನಿಂದ ನಮ್ಮ ನೋಡಿ, ಭಗವದ್ಗೀತೆ ಆಗಲಿ, ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ನಮ್ಮ ಹಬ್ಬಗಳಾಗಲಿ, ಪ್ರತಿಯೊಂದು ಯಾವುದನ್ನು ವಿಜ್ಞಾನದ ಮೂಲಕ ತಿಳಿಸೋಕೆ ಆಗ್ತಾ ಇರಲಿಲ್ಲ. ಈಗ ಪ್ರತಿಯೊಂದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದನ್ನು ಸಂಸ್ಕಾರದ ಮೂಲಕ ನಮ್ಮ ಹಿರಿಯರು ತಂದರು. ಹಬ್ಬಗಳನ್ನ ಈ ಥರ ಮಾಡಬೇಕು, ಇವರನ್ನು ನೆನೆಸ್ಕೊಳ್ಳಿ, ಇವರನ್ನು ಫಾಲೋ ಮಾಡಿ. ಯಾಕೆ ಅದನ್ನು ನೋಡಿದ ತಕ್ಷಣ ನಾವು ಪೂಜೆ ಮಾಡಬೇಕು, ಹೊಸ ಬಟ್ಟೆ ಹಾಕೋಬೇಕು ಅದಲ್ಲ. ಅದು ಮೌಲ್ಯನ ತಿಳಿಸೋದಕ್ಕೋಸ್ಕರ ಇರೋದು ನಮ್ಮ ಸಂಸ್ಕಾರ ಆಗಲಿ, ನಮ್ಮ ಸಂಸ್ಕೃತಿ ಆಗಲಿ, ಇದು ಸಮಾಜದ ಒಂದು ನಿರ್ಮಾಣಕ್ಕೋಸ್ಕರ ಇರೋದು. ಹಿಂದೆ ರನ್ನ ಪಂಪ, ನಮ್ಮ ಕನ್ನಡದಲ್ಲೆಲ್ಲ ಯಶೋಧರ ಚರಿತೆ ಅಂತ ಬರುತ್ತೆ, ಅದರಲ್ಲಿ ಇದೇ ಥರ ಒಂದು ಅಮೃತಮತಿ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅವಳು ಈ ಥರ ಗಂಡನ ಬಿಟ್ಟು ಹೋಗಿ ಏನೇನು ಪ್ರಾಬ್ಲಮ್ ಅನುಭವಿಸಿದ್ಲು, ಈ ಥರ ಕಥೆಗಳ ಮೂಲಕ ನಮ್ಮ ಕಾವ್ಯಗಳೆಲ್ಲ ಬರ್ತಾ ಇತ್ತು. ಸೊ ಅದನ್ನು ಓದೋದ್ರ ಮುಖಾಂತರ ಜನರಿಗೆ ಎಚ್ಚೆತ್ಕೊಳ್ತಾ ಇದ್ರು, ಓ ಹಿಂಗೆ ಪ್ರಾಬ್ಲಮ್ ಆಗುತ್ತೆ, ನಾವು ಹಿಂಗೆ ಮಾಡಬಾರ್ದು. ಸೊ ಆ ಥರ ನಮ್ಮ ಪರಂಪರೆಯಲ್ಲಿ ಉಪನಿಷತ್ತುಗಳಲ್ಲಿ ಈಗ ಒಂದು ಮೂವಿ ಬಂದರೆ 6 ವೀಕ್ಸ್ ಮುಗೀತು. ಆದರೆ ನಮ್ಮ ಏನು ಉಪನಿಷತ್ಗಳಾಗಲಿ, ನಮ್ಮ ರಾಮಾಯಣ ಆಗಲಿ, ಇಂದಿಗೂ 6000 ವರ್ಷ ಆದ್ರೂ ಯಾಕೆ ಅಳದಿಲ್ಲ? ಯಾಕಂದ್ರೆ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂಥದ್ದು. ಅದ್ರ ಕಡೆ ಗಮನ ಹರಿಸಿ, ಕೌನ್ಸಿಲಿಂಗ್ ಬನ್ನಿ, ಆಪ್ಷನ್ಸ್ ಹೋಗಿ ಅಂತ. ಹಾಗೆ ವಿದ್ಯೆನ ಪ್ರಯತ್ನ ಆಗ್ಲಿ ಅಂತ. ಸಮ್ ಮ್ಯಾರೇಜ್ ಇಸ್ ಟಾಕ್ಸಿಕ್, ಸಮ್ ಮ್ಯಾರೇಜ್ ಇಸ್ ಸಫಕೇಟಿಂಗ್. ಇರಕ್ಕಾಗಲ್ಲ, ಆ ಸಿಸ್ಟಮ್ ಅಲ್ಲಿ ಇರಕ್ಕೆ ಆಗಲ್ಲ. ಅವಾಗ ಆಪ್ಷನ್ ಇಲ್ಲದೆ ಹೋಗ್ತಾರೆ. ಯಾರೋ ಒಬ್ರು ಶೋಲ್ಡರ್ ಕೊಟ್ರೆ ವಾಲ್ ಬಿಡ್ತಾರೆ. ಒತ್ತಡನೂ ಹಾಕಲ್ಲ ಬಿಡಿ, ಅವ್ರ ಲೈಫ್ ಅವರು ಆರಾಮಾಗಿ ಅಬ್ಯೂಸಿವ್ ರಿಲೇಶನ್ಶಿಪ್ ತಡ್ಕೊಳ್ಳಿ ಅಂತ ಯಾರು ಹೇಳಲ್ಲ. ಅಷ್ಟು ಕಾನೂನು ನಮ್ಗೆ ಇವಾಗ ಅಷ್ಟು ಸ್ವತಂತ್ರ ಕೊಟ್ಟಿದೆ. ಹೌದೌದು. ಸೊ ನಾವು ಸೆಲ್ಫ್ ಕಂಟ್ರೋಲ್ ಇಂದ ನಮ್ಮ ಒಂದು ಮೌಲ್ಯಗಳನ್ನ ನಾವು ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ರಾಜು ಸರ್, ಫೈನಲಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಕೊನೆಯದಾಗಿ ತಮ್ಮ ಮಾಧ್ಯಮ ಮುಖಾಂತರ ಹೇಳೋದಿಷ್ಟೇ, ರಾಮ ಸೀತೆ ನಮ್ಗೆ ಆದರ್ಶ. ಆದರೆ ಅದನ್ನೇ ಪ್ರಶ್ನೆ ಮಾಡ್ತಕ್ಕಂಥವ್ರು ನನಗೂ ಪ್ರಶ್ನೆ ಮಾಡಿದ್ದಾರೆ. 14 ವರ್ಷ ಸೀತೆ ತನ್ನ ಹೆಂಡ್ತಿನೇ ವನವಾಸಕ್ಕೆ ಕಳಿಸ್ತಾ, ಇನ್ನೇನು ಆದರ್ಶ ಅಂತ. ಆದರೆ 14 ವರ್ಷ ಆ ಸೀತೆನ ಕಳಿಸಿದ್ರ ಅನಾವರಣ ನೀವು ತಿಳ್ಕೊಳ್ಬೇಕು. ಆ ಒಂದು 14 ವರ್ಷ 14 ವರ್ಷ ಆ ಒಂದು ಸೀತಾ ಮಾತೆ ಯಾವ ರೀತಿ ಎಷ್ಟು ಕಷ್ಟ ಬಂದ್ರೂ ಸಹಿಸ್ಕೊಂಡು ಯಾವ ರೀತಿ ಮತ್ತೆ ರಾಮ ಸೀತೆ ಒಂದಾದಾಗ ಅದರ ಪವಿತ್ರತೆನೇ ಬೇರೆ, ಸಮಾಜಕ್ಕೆ ಬಂದಂಥ ಮೆಸೇಜೇ ಬೇರೆ. ಆ ಮುಖಾಂತರ ನಾನು ಇವತ್ತಿನ ಒಂದು ಸಮಾಜದಲ್ಲಿ ಹೆಣ್ಣು ಗಂಡು ಇಬ್ಬರಿಗೂ ಹೇಳೋದಿಷ್ಟೇ, ಕಷ್ಟಗಳು 1000, ನಿಮ್ಮ ಸುಖದ ದಿನಗಳು ಹತ್ರ ಬಂದೇ ಬರ್ತವೆ. ಯಾವತ್ತೂ ಇದು ಭೂಮಿ ಗುಂಡಾಗಿದೆ, ತಿರುಗ್ತಾ ಇರುತ್ತೆ, ಒಂದು ಮೇಲೋದಾಗ ಮತ್ತೊಂದು ಕೆಳಗೆ ಬಂದೇ ಬರುತ್ತೆ. ಕಷ್ಟಗಳನ್ನೇ ತಮ್ಮ ಜೀವನದಲ್ಲಿ ದೊಡ್ಡ ಬೆಟ್ಟ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ, ಅದು ಸ್ವಲ್ಪ ದಿವಸ ಮಾತ್ರ ಇರುತ್ತೆ. ದಯಮಾಡಿ ಹೇಳ್ತೀನಿ, ಈ ಒಂದು ಮಾಧ್ಯಮದ ಮುಖಾಂತರ ಇದು ಅವೇರ್ನೆಸ್ ಹೆಚ್ಚಾಗಬೇಕು. ಎಲ್ಲ ಹೆಣ್ಣು ಮತ್ತು ಗಂಡಿಗೆ ಈ ಒಂದು ವಿಚಾರದಲ್ಲಿ ಯಾರು ದಾರಿಯನ್ನು ತಪ್ಪಿದ್ದೀರಿ, ಇವರೆಲ್ಲರೂ ಕೂಡ ತಮ್ಮ ದಾರಿಯನ್ನು ಸರಿಪಡಿಸ್ಕೊಳ್ಳೋ ರೀತಿಯಲ್ಲಿ ಸಮಾಜಕ್ಕೆ ನಾವೆಲ್ಲರೂ ಇತಿಹಾಸವಾಗಿ ಬದುಕೋಣ. ಅಂದಿನ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಅವರಿವತ್ತು ಇಲ್ಲ, ಉಸಿರಿಲ್ಲ, ಹೆಸರಿದೆ. ಒಬ್ಬ ಮನುಷ್ಯ ಹುಟ್ಟಿದಾಗ ಉಸಿರಿರುತ್ತೆ, ಹೋದ ನಂತರ ಹೆಸರಿರುತ್ತೆ. ಇದು ಬಹಳ ಮುಖ್ಯ ಮೇಡಮ್. ದಯಮಾಡಿ ತಮ್ಮ ಮುಖಾಂತರ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.